ಈ ಊರಿನಲ್ಲಿ ಎಲ್ಲರೂ ತುಂಬಾ ಭಯಪಡ್ತಾರೆ ಸಂಜೆ. ಆದ್ರೆ ಸಾಕು, ಎಲ್ಲರೂ ಊರಿನಲ್ಲಿ ಓಡಾಡುವುದಿಲ್ಲ. ಮತ್ತೆ ಮನೆಯಿಂದದ ಹೊರಗಡೆ ಯಾರು ಬರೋದೇ ಇಲ್ಲ ಅಷ್ಟೇ. ಏಕೆ? ಪಕ್ಕ ಸಹಾಯಕ್ಕೆ ಬಾಗಿಲು ಬಡಿದರೂ ಸಹ ಯಾರು ಕೂಡ ಮನೆಯಿಂದ ಆಚೆ ಬರುವುದೇ ಇಲ್ಲ ಅಷ್ಟೇ. ಏಕೆ? ಸಂತದವರೇ ಆದರೂ ಸಹ ಬಾಗಿಲು ತೆಗೆಯುವುದೇ ಇಲ್ಲ. ಒಂದು ದಿನ ಈ ಊರಿಗೆ ಬಂದ ಕುಟುಂಬ. ಆ ಕುಟುಂಬದಲ್ಲಿ ಒಬ್ಬ ಸಣ್ಣ ಬಾಲಕ ಇದ್ದನು. ಅವನ ಹೆಸರು ಕೃಷ್ಣ. ಅವನು ಒಂದು ದಿನ ಊರಿನಲ್ಲಿ ಇಡೀ ಊರನ್ನೆಲ್ಲ ತಿರ್ಗಾಡಿಕೊಂಡು ಬಂದನು. ನಂತರ ಸಂಜೆ ಅಷ್ಟೊತ್ತಿಗೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾರೆ. ಇದನ್ನು ಕಂಡ ಕೃಷ್ಣ ಭಯಪಟ್ಟನ. ಏಕೆಂದರೆ ಇವನು ಪಟ್ಟಣದಲ್ಲಿ ಬೆಳೆದವನು. ಪಟ್ಟಣದಲ್ಲಿ ರಾತ್ರಿಯಾದರೂ ಸಹ ಆಟವಾಡುತ್ತಾನೆ, ಟಿವಿ ನೋಡುತ್ತಾನೆ. ಒಂದು ದಿನ ಕೃಷ್ಣನ ತಾತ ಬಳಿ ಹೋಗಿ, ಏನಕ್ಕೆ ಈ ರೀತಿಯಾಗಿದೆ ನಿಮ್ಮ ಊರು ಕೇಳಿದನು. ಅದಕ್ಕೆ ತಾತ ಇದಕ್ಕೆ ಈ ರೀತಿ ಹೇಳಿದನು. ಒಂದು ದಿನ ರಾತ್ರಿ ಹೊಲದಿಂದ ಮನೆಗೆ ಬರುವಾಗ ಹುಲಿ ಘರ್ಜಿಸುವ ಶಬ್ದ ನನ್ನ ಕಿವಿಗೆ ಕೇಳಿದ್ದು. ಆ ಶಬ್ದ ಕೇಳಿ ನಾನು ಬೇಗನೆ ಮರ ಹತ್ತಿ ಕುಳಿತುಕೊಂಡೆ. ಇವತ್ತು ನನಗೆ ಮೇಕೆ ಪ್ರಾಣಿಯ ಮಾಂಸ ಸಿಕ್ಕಿದೆ. ನಾನು ನಿನ್ನನ್ನು ತಿಂದುಬಿಟ್ಟು 4 ದಿನ ನನಗೆ ಹಸಿವೆ ಆಗುವುದಿಲ್ಲ. ಇನ್ನು 4 ದಿನ ನಾನು ಆರಾಮಾಗಿ ಇರ್ಬೋದು. ನಾನು ನಿನ್ನನ್ನು ತಿಂದು ಬಿಡ್ತೇನೆ. ಅಣ್ಣ, ಒಳ್ಳೇದೇ ಆಯ್ತಲ್ಲ. ಪ್ರತಿದಿನ ತಿನ್ನಲು ಇವರಲ್ಲಿ ನಮಗೆ ಪ್ರಾಣಿ ಸಿಗುವುದಿಲ್ಲ ಅಷ್ಟೇ. ಏಕೆ ಜನಗಳಂತೂ ಮನೆಯಿಂದ ಆಚೆ ಯಾರು ಬರುವುದೇ ಇಲ್ಲ. ಇದು ಒಂಥರ ಒಳ್ಳೇದೇ ಆಯ್ತು ನಮಗೆ. ತಂಗಿ ಇವರಿಗೆಲ್ಲ ಅರ್ಥ ಆಗುತ್ತೆ. ಯಾಕಂದರೆ ಇವರು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಡೀ ಊರಲ್ಲಿರೋ ಜನಪ್ರಾಣಿ ಎಲ್ರೂ ರಕ್ತ ಕುಡಿಬಿಡೋಣ, ನಾವು ಆರಾಮಾಗಿದ್ದು ಬಿಡೋಣ. ಏನಂತೀಯ ತಂಗಿ? ಈಗ ನಾನು ತಾತನ ಮಾತು ಕೇಳಿ ಕೃಷ್ಣನಿಗೆ ಊರಿನ ಜನರ ಮೇಲೆ ಕರುಣೆ ಬಂದಿದ್ದು. ಈ ರೀತಿ ಆದ್ರೆ ಹೆಂಗೆ? ನಮ್ಮ ತೋಟದಲ್ಲಿ ಬೆಳೆದಿರುವ ಹಣ್ಣುಗಳು ಬೇಳೆ ತರಬೇಕು, ತಿನ್ನಬೇಕು ಅನ್ನೋ ಕಾಯೋರು ಯಾರು? ಒಂದು ಪರಿಹಾರ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ನಮ್ಮೂರೆಲ್ಲ ನಾಶವಾಗ್ಬಿಡುತ್ತೆ. ಈ ವಿಚಾರವಲ್ಲ ಕೇಳಿ ಗೋಪಿ 3 ದಿನ ಸರಿಯಾಗಿ ನಿದ್ದೆ ಸಹ ಮಾಡ್ಲೇ ಇಲ್ಲ. ತಾತ ಹೇಳಿದಾಗೆ ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡಬೇಕು ಎಂದು ಯೋಚನೆ ಮಾಡುತ್ತಾ ಇದ್ದನು. ಒಂದು ದಿನ ಮಧ್ಯರಾತ್ರಿ ಎಲ್ಲರೂ ಮಲಗಿರುವಾಗ ನಿಧಾನವಾಗಿ ಶಬ್ದವಾಗದ ರೀತಿ ಎದ್ದು ಹೊರಗಡೆ ನಡೆದವು. ಮನೆಯಲ್ಲಿ ಎಲ್ಲರೂ ಕೂಡ ಗಾಬರಿಯಾದರು. ಗೋಪಿ ಕಾಣುತ್ತಿಲ್ಲ ಎಂದು. ಗೋಪಿ ಅಷ್ಟರಲ್ಲಿ ಮಧ್ಯರಾತ್ರಿಯಲ್ಲಿ ಹೊಲದ ಕಡೆ ನಡೆದನು. ಆಹಾ, ಬಹಳ ದಿನಗಳ ನಂತರ ಒಬ್ಬ ಚಿಕ್ಕ ಹುಡುಗ ಸಿಕ್ಕಿದ್ದಾನೆ. ಇವನಲ್ಲಿ ಮೊಡೆಯೂ ಸಹ ತುಂಬ ಕಮ್ಮಿ, ಜಾಸ್ತಿ ಮಾಂಸದ ಇರುತ್ತದೆ. ಬೇಗ ಇವನನ್ನು ತಿಂದು ಮುಗಿಸಿಬಿಡಬೇಕು. ಇದು ನನ್ನ ಬಹುದಿನದ ಬೇಡಿಕೆಯಾಗಿತ್ತು. ಈಗಲೇ ನನ್ನನ್ನು ನೀವು ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಆಗುವುದೇ ಇಲ್ಲ. ಯಾಕೆ ನೀನು ಏನು ಗಟ್ಟಿಯಾಗಿದ್ದೀಯಾ? ಏನು ಕಲ್ಲ? ನೀನು ಕಲ್ತರ ಏನಾದರೂ ಬರ್ತೀಯಾ? ಹೌದು, ಈ ಊರಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾರೆ. ಮೊದಲು ಅಣ್ಣ ತಿಂದು ಆದ್ಮೇಲೆ ತಂಗಿ ತಿಂತಾಳಂತೆ ಮಾಂಸನ. ಈ ಸರಿ ಮೊದಲು ತಂಗಿ ನೀನೇ ತಿನ್ಬೇಕು. ಮದ್ದು ನಾನೇ ತಿಂದರೆ ಏನಾಯಿತು? ಈಗ ಅವಳ ಅಣ್ಣ ನಾನು ತಾನೇ ಏನಾಗುತ್ತೆ? ನೀನು ನಿಮ್ಮ ತಂಗಿಗೆ ಮೋಸ ಮಾಡಿದೀಯಾ? ಕನಿಷ್ಠ ನ್ಯಾಯವಾದರೂ ಅವಳಿಗೆ ಸಿಕ್ಕಿಲ್ಲ. ಆದರೆ ಇವತ್ತು ಒಂದು ದಿನ ಆದರೂ ನಿಮ್ಮ ತಂಗಿ ನನ್ನನ್ನು ತಿನ್ನಲು ಬಿಡು. ಅದಕ್ಕೆ ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ಆರಾಮಾಗಿ ಸಾಯುತ್ತೇನೆ. ಹೌದಣ್ಣ, ಇವತ್ತು ನಾನೇ ಮೊದಲು ತಿಂತೇನೆ. ಇದೊಂದು ಸಾರಿ ನನಗೆ ಅವಕಾಶ ಮಾಡಿಕೊಡು. ಬೇಡ, ಇಷ್ಟು ದಿನ ನಾನೇ ಮೊದಲು ತಿನ್ನುತ್ತಿದ್ದೆ. ಅದರಲ್ಲಿ ಸಹ ಈ ಚಿಕ್ಕ ಬಾಲಕನ ತಿನ್ನಬೇಕಾ ಎಂಬ ಬಹುದಿನದ ಆಸೆ ಇವತ್ತು ಈಡೇರುವ ಸಮಯ ಬಂದಿದೆ. ಪ್ಲೀಸ್ ತಂಗಿ, ನನಗೆ ಅಡ್ಡಿ ಮಾಡಬೇಡ. ಇದು ನನ್ನ ಆಸೆ ಇದೆ. ಪ್ಲೀಸ್ ದಯಮಾಡಿ ನನಗೆ ಅವಕಾಶ ಮಾಡಿಕೊಡು. ಅಲೆ, ಏಕೆ ನಿನಗೆ ಅರ್ಥವಾಗುತ್ತಿಲ್ಲ? ಇಷ್ಟು ದಿನ ನಿಮ್ಮ ಅಣ್ಣನೇ ಮೊದಲು ತಿಂದಿದ್ದಾನೆ. ಆದರೆ ಈ ಸಣ್ಣ ವಿಚಾರಕ್ಕೆ ತಂಗಿಗೆ ಅವಕಾಶ ಕೊಡುತ್ತಿಲ್ಲ. ತಂಗಿ, ಒಂದು ಸಾರಿ ತಿನ್ನಲಿ ಬಿಡಿ. ಹೌದಣ್ಣ, ಇವತ್ತು ಈ ಬಾಲಕ ಹೇಳ್ತಿರೋ ರೀತಿ ನೋಡಿದ್ರೆ ನಿಜ ಅನ್ಸುತ್ತೆ. ಸುಮ್ಮನೆ ಇರು ತಂಗಿ, ಈ ಅಣ್ಣನ ಮಾತೇ ಅಂತಿಮ. ಇವತ್ತು ನಾನೇ ತಿನ್ನುವುದು ಅನುಮಾನ ಪಡುತ್ತಿದ್ದೀಯಾ ನನ್ನ ಮೇಲೆ? ಈ ಸಣ್ಣ ಹುಡುಗ ಹೇಳಿದ್ದು ನಿಜ. ನನಗಿದೊಂದು ಸರಿ ಅವಕಾಶ ಮಾಡಿಕೊಡು ಅಣ್ಣ. ಇಲ್ಲ, ನಾನೇ ಮೊದಲು ತಿನ್ನಬೇಕು. ಸುಮ್ಮನೆ ಇದ್ದು ತಂಗಿ ನನಗೆ ಕೋಪ ತರಿಸ್ಬೇಡ. ಮತ್ತೆ ಸರಿ ಇರುವುದಿಲ್ಲ ನೋಡು. ಮತ್ತೆ ಮಾತು ಬೇಡ. ಅದೆಂಗೆ ತಿಂತೀಯಾ? ನಾನ್ ನೋಡ್ತೇನೆ, ಬಾ. ನೀನು ಅದೆಂಗೆ ತಿಂತೀಯಾ? ನಾನು ನೋಡ್ತೀನಿ. ಬಾ ನೋಡೋಣ.
ಇವರೋಣ ಇವತ್ತು ನಾನು ನೀನಾ ಅಂತ. ಅಣ್ಣ ತಂಗಿ ಜಗಳವಾಡುತ್ತಾ ಗುಡ್ಡದ ಮೇಲಿಂದ ಕೆಳಕ್ಕೆ ಬಿದ್ದು ಪ್ರಾಣವನ್ನು ಕಳೆದುಕೊಂಡು ಅಷ್ಟೊತ್ತಿಗೆ ಊರಿನ ಜನರೆಲ್ಲರೂ ಬಂದಿದ್ದರು. ಗ್ರೂಪಿನ ನೋಡಿ ತಾತ ತುಂಬಾ ಖುಷಿ ಪಟ್ಟಡ. ಅದೇ ರೀತಿ ಊರಿನ ಜನರೆಲ್ಲ ತುಂಬಾ ಸಂತೋಷ ಪಟ್ಟರು. ನಾವು ತಾತ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತದೆ. ಅದನ್ನು ಸಮಾಧಾನವಾಗಿ ನಾವು ಯೋಚನೆ ಮಾಡಬೇಕು. ಇಡೀ ಊರಿನ ಜನರು ಎಲ್ಲರೂ ಸಹ ತುಂಬಾ ಖುಷಿ ಪಟ್ರು. ಹಾಗೆ ಸಂತೋಷವಾಯಿತು ಎಂದು ತಿಳಿದುಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ಮತ್ತೆ ಮೊದಲಿನ ರೀತಿ ಹಾಗೆ ಸಂಜೆ ಆದರೂ ಸಹ ಮನೆಯ ಹೊರಗಡೆ ಓಡಾಡುತ್ತಾ ಹಾಗೂ ಸಂಜೆ ರಾತ್ರಿ ಹೊಲದಲ್ಲಿ ಬೆಳೆ ಕಾಯುವುದಕ್ಕೆ, ಹಣ್ಣು ತರುವುದಕ್ಕೆ ಪ್ರತಿಯೊಂದು ಸಹ ಭಯಪಡದೆ ಎಲ್ಲರೂ ಅನನ್ಯವಾಗಿ ಮತ್ತು ಸಂತೋಷದಿಂದ ಬದುಕಲು ಪ್ರಾರಂಭ ಮಾಡಿದರು.